ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ವೆಜ್ ಪುಲಾವ್. ಬೆಳಗಿನ ಬೇಗ ತಿಂಡಿಗಾಗಲಿ ಅಥವಾ ಲಂಚ್ ಬಾಕ್ಸಿಗಾಗಲಿ ಮಾಡುವಂಥ ರೆಸಿಪಿ ಇದು. ತುಂಬ ಕ್ವಿಕ್ಕಾಗಿ, ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಆಗುತ್ತೆ. ನೋಡೋಣ ಹಾಗಿದ್ರೆ ಹೇಗೆ ಮಾಡೋದು ಅಂತೇಳಿ ಅಂತ. ಮೊದಲು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಹಸಿಮೆಣಸಿನಕಾಯಿ, 2 ಟೊಮ್ಯಾಟೊ, ಮತ್ತೆ ಬೆಳ್ಳುಳ್ಳಿ, ಶುಂಠಿ, ಮತ್ತೆ ಕಾಯಿ ತುರಿ ಇಷ್ಟು ಕೂಡ ಹಾಕಿ ರುಬ್ಕೋಬೇಕು. ಇದ್ರ ಜೊತೆಗೆ ಮಸಾಲೆಗಳ್ನು ಕೂಡ ಹಾಕೋಣಂತೆ. ಈಗ ನೀವು ಹಸಿಮೆಣಸಿನಕಾಯಿನೂ ಅಷ್ಟೇ ನಿಮ್ ಖಾರ ಎಷ್ಟ್ ಬೇಕೋ ಅಷ್ಟ್ ನೋಡ್ಕೊಂಡ್ ಹಾಕ್ಕೊಳ್ಳಿ. ಇದ್ರ ಜೊತೆಗ್ ನಾನು 2 ಟೇಬಲ್ ಸ್ಪೂನು ಧನಿಯಾ ಪುಡಿ, ಮತ್ತೆ 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ, ಮತ್ತೆ ಚಕ್ಕೆ ಪುಡಿ ಹಾಕೊಳ್ತಾ ಇದೀನಿ. ಒಂದ್ 1/4 ಟೀ ಸ್ಪೂನ್ ಅಷ್ಟು. ನೀವು ಬೇಕಾದ್ರೆ ಚಕ್ಕೆ ಕೂಡ ಹಾಕೋಬಹುದು. ಮತ್ತೆ 2 ಟೀ ಸ್ಪೂನ್ ಅಷ್ಟು ಸೋಂಪು. ಇಷ್ಟು ಕೂಡ ಹಾಕಿ ಸ್ವಲ್ಪ ನೀರ್ ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಕೋಬೇಕು. ಆದ್ರೆ ತುಂಬಾ ನುಣ್ಣಗ್ ರುಬ್ಕೊಂಬರ್ಬೇಕು, ಚೆನ್ನಾಗಿರುತ್ತೆ. ಕುಕ್ಕರ್‌ಗೆ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆ ಹಾಕೋಬೇಕು. ಇದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಒಂದ್ 2ರಿಂದ 3 ಬೇ ಲೀಫ್ ಹಾಕೋತಾ ಇದೀನಿ. ಒಂದ್ 15 ಗೋಡಂಬಿ. ಚೆನ್ನಾಗಿ ಇದನ್ನ ಹುರಿಬೇಕು ಕೆಂಪಗಾಗೋ ತನಕ. ಇದಾದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ನಾನು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಬೇಕು. ಸ್ವಲ್ಪ ಟ್ರಾನ್ಸ್‌ಪರೆಂಟ್ ಆಗಿ ಒಂದ್ ಸ್ವಲ್ಪ ಆದ್ರೆ ಸಾಕು. ಈಗ ಅರಿಶಿನ ಹಾಕ್ತಾ ಇದ್ದೀನಿ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು. ಇದು ಕೂಡ ಹಾಕಿ ಚೆನ್ನಾಗಿ ಕೈ ಆಡ್ಕೋಬೇಕು. ಈಗ ಒಂದ್ 3 ನಿಮಿಷ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ. ಈ ಮಸಾಲೆ ಹಸಿ ವಾಸನೆ ಹೋಗೋವರ್ಗುನು ಹುರಿಬೇಕು. ಒಂದು 3ರಿಂದ 4 ನಿಮಿಷ ಆಗ್ಬೋದು. ಅಷ್ಟಾಗಿದ್ರೆ ಸಾಕು. ಚೆನ್ನಾಗ್ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತರ ಆಗತ್ತೆ. ಅದೊಂದು ಪ್ರೊಸೆಸ್ ಆದ್ರೆ ಇದ್ರಲ್ಲಿ ಯಾವ್ದು ಕೂಡ ಕಷ್ಟ ಇಲ್ಲ. ಹಸಿ ವಾಸನೆ ಹೋದ್ಮೇಲೆ ತರಕಾರಿಗಳನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರೋ ತರಕಾರಿಗಳನ್ನ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಮತ್ತೆ ಪೀಸು, ಮತ್ತೆ ಆಲೂಗೆಡ್ಡೆ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದು ಏನ್ ಬೇಕಾದ್ರೆ ಹಾಕೋಬಹುದು. ಕಾಲಿಫ್ಲವರ್ ಹಾಕೋಬಹುದು. ಇಲ್ಲ ಬೇರೆ ಬೀನ್ಸ್ ಏನಾದ್ರು ಬೇಕಂದ್ರೆ ಹಾಕೋಬಹುದು. ಇದಿಷ್ಟು ಕೂಡ ಹಾಕೊಂಡು ಒಂದ್ಸತಿ ಕೈ ಆಡ್ಕೊಂಡು ಆಮೇಲೆ ಉಪ್ಪು ಹಾಕ್ತಾ ಇದ್ದೀನಿ. 2.5 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾನಿಲ್ಲಿ 4 ಕಪ್ ಅಕ್ಕಿ ತಗೊಳ್ತಾ ಇದ್ದೀನಿ. ಅದಕ್ಕೆ ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 4 ಕಪ್ ಬಾಸುಮತಿ ಅಕ್ಕಿಗೆ ನಾನು 1ಕ್ಕೆ 1 1/4 ತರ ತಗೊಳ್ತೀನಿ. 4 ಕಪ್ಪಿಗೆ ನಾನು ಟೋಟಲ್ 5 ಕಪ್ ಅಷ್ಟು ನೀರ್ ಹಾಕಿದ್ದೀನಿ. ನಾನು ಬಾಸುಮತಿ ರೈಸ್‌ನ ಒಂದು 1/4 ಗಂಟೆ ಮುಂಚೆ ನೆನ್ಸಿಟ್ಟಿದ್ದೆ. ಈಗ ಅದನ್ನ ಹಾಕ್ತಾ ಇದ್ದೀನಿ. ಒಂದು ಸತಿ ಅದು ನೀರ್ ಕುದಿ ಬಂದಿದ ತಕ್ಷಣನೇ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ಲೋ ಆಗಿ ಕೈ ಆಡ್ಬೇಕು. ತುಂಬಾ ಬೇಗ ಬೇಗ ಮಾಡ್ಬಿಟ್ರೆ ಅದೆಲ್ಲ ಅಕ್ಕಿ ಎಲ್ಲ ಪೀಸ್ ಪೀಸ್ ಆಗ್ಬಿಡತ್ತೆ. ಇದು ಚೆನ್ನಾಗಿ ಕೈ ಆಡಾದ್ಮೇಲೆ ಒಂದು ಕುದಿ ಬರ್ಬೇಕು. ಅಲ್ಲಿವರ್ಗುನು ಕೂಡ ಇದು ಲಿಡ್‌ನ ಮುಚ್ಚಬಾರ್ದು. ಒಂದು ಕುದಿ ಬಂದ್ಮೇಲೆ ಅದನ್ನ ಲಿಡ್‌ನ ಮುಚ್ಬಿಟ್ಟು ಒಂದ್ 2 ವಿಷಲ್ ತೆಗಿಬೇಕು. ಈಗ ನಾನಿಲ್ಲಿ ರಾಯ್ತ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಅಷ್ಟು ಮೊಸರನ್ನ ತಗೊಳ್ಬೇಕು. ಮೊಸರು ತಗೊಂಡು ಚೆನ್ನಾಗಿ ಹಿಂಗೆ ಕಡಿಬೇಕು. ಅವಾಗೇನಾಗತ್ತೆ ಸ್ಮೂತ್ ಆಗತ್ತೆ ಮೊಸರು. ಆಮೇಲೆ ಮಿಕ್ಕಿದ್ ವೆಜಿಟಬಲ್ಸ್ ಎಲ್ಲ ಆಡ್ ಮಾಡ್ಕೊಂಡ್ರೆ ರಾಯ್ತ ರೆಡಿ ಆಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರ್ ಆಡ್ ಮಾಡ್ಕೊಳ್ತಿದ್ದೀನಿ. ಯಾಕೆಂದ್ರೆ ತುಂಬಾ ಗಟ್ಟಿ ಇದೆ ಅಂತ ಹೇಳಿ ಅಂತ. ಆಮೇಲೆ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟ್ ಬೇಕು ಅಂತ ಹೇಳಿ ಅಂತ. ನಾನು ಕರೆಕ್ಟಾಗಿ ಇಷ್ಟೇ ಒಂದು ದೋಸೆ ಹಿಟ್ಟಷ್ಟು ನಾನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಎಲ್ಲ ವೆಜಿಟಬಲ್ಸ್‌ನ ಆಡ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಕುಕುಂಬರ್ ಇಟ್ಕೊಂಡಿದ್ದೀನಿ. ಅಂದ್ರೆ ಸೌತೆಕಾಯಿ, ಮತ್ತೆ ಆನಿಯನ್ನು, ಮತ್ತೆ ಗ್ರೇಟೆಡ್ ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಮತ್ತೆ ಸಿಲ್ಯಾಂಟ್ರೋ ಅಂದ್ರೆ ಕೊತ್ತಂಬರಿ ಸೊಪ್ಪು. ಇಷ್ಟು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಆಗತ್ತೆ. ನಾನಿಲ್ಲಿ ತೋರಿಸಿರೋಂಥ ಎಲ್ಲಾ ವೆಜಿಟಬಲ್ಸ್ ಎಲ್ಲ ತರಕಾರಿನೂ ಹಾಕ್ಲೇಬೇಕಂತಿಲ್ಲ ರಾಯ್ತಕ್ಕೆ. ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದ್ ಹಾಕೋಬಹುದು. ಇಲ್ಲ ಅಂದ್ರೆ ಬರೀ ಈರುಳ್ಳಿ, ಟೊಮ್ಯಾಟೊ ಮಾತ್ರ ರಾಯ್ತ ಮಾಡ್ಕೋಬಹುದು. ನಾನು ಕ್ಯಾರೆಟು, ಕುಕುಂಬರ್ ಹಾಕಿದ್ದೀನಿ. ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಅಂತ. ನಿಮ್ಗೆ ಇಷ್ಟ ಬಂದಿದ್ ತರ ಹಾಕೋಬಹುದು. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ರಾಯ್ತ ಇದು ಚೆನ್ನಾಗಾಗತ್ತೆ. ಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ನೀರು ಕೂಡ ಆಡ್ ಮಾಡ್ಕೋಬಹುದು. ಈಗ ವಿಶಲ್ ಆಯ್ತು ಮತ್ತೆ ಕೂಲ್ ಕೂಡ ಆಗಿದೆ ಇದು ಈಗ. ನಾನೀಗ ತೆಗಿತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಪಲಾವ್ ಅಂತ ಹೇಳಿ ಅಂತ. ವೆಜಿಟಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಿಧಾನಕ್ಕೆ ಕೈ ಆಡ್ಬೇಕು. ಒಟ್ಟಿಗೆ ಒಂದೇ ಸತಿ ಮಾಡ್ಬಿಟ್ರೆ ಅದು ಎಲ್ಲ ಪೀಸ್ ಪೀಸ್ ಆಗ್ಬಿಡತ್ತೆ ಅನ್ನ ಎಲ್ಲ. ಎಷ್ಟು ಉದ್ರುದ್ರಾಗಿ ಬಂದಿದೆ. ಕರೆಕ್ಟಾಗಿ 1 ಕಪ್ ಅಕ್ಕಿಗೆ 1 1/4 ನೀರ್ ಹಾಕಿದ್ರೆ ಇದು ಕರೆಕ್ಟಾಗಿ ಇಷ್ಟೇ ಉದ್ರುದ್ರಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಎಷ್ಟು ಉದುರಾಗಿದೆ ಅಂತೇಳಿ ಅಂತ. ಒಂದ್ ಸತಿ ಇದನ್ನ ಚೆನ್ನಾಗಿ ಕೆಳಗಿಂದ ಒಂದ್ ಸತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಬಿಟ್ರೆ ಪಲಾವು ತಿನ್ನೋಕೆ ರೆಡಿ ಆಗತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಬೇಕಿದು. ಇದು ಇವಾಗ ರೆಡಿ ಆಯ್ತು.
ಲಂಚ್ ಬಾಕ್ಸಿಗಂತೂ ಇದು ಹೇಳಿ ಮಾಡಿಸಿದಂತ ರೆಸಿಪಿ ಇದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳು ಕೂಡ ಇಷ್ಟಪಡ್ತಾರೆ, ದೊಡ್ಡವರು ಕೂಡ ಇಷ್ಟಪಡ್ತಾರೆ. ಮತ್ತೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಲೆಲ್ಲ ಮಾಡ್ಬಿಡ್ಬೋದು ಇದನ್ನ. ನೀವು ಕೂಡ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ತಿಳಿಸೋದನ್ನ ನನಗೆ ಮರಿಬೇಡಿ. ನಿಮ್ಮ ಫ್ಯಾಮಿಲೀಸ್ ಮತ್ತೆ ಫ್ರೆಂಡ್ಸ್‌ಗೆ ಈ ರೆಸಿಪಿನ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೀ ಯು ನೆಕ್ಸ್ಟ್ ವೀಕ್. ಬಾಯ್.